ಈ ಸದ್ಯ PUC ಪರೀಕ್ಷೆ ನಡೆದ, ಇನ್ನು ಮುಂದೆ 10th ಪರೀಕ್ಷೆ ಬರುತ್ತೆ. ನಮ್ಮ ಹುಡುಗರಿಗೆ ಇಲ್ಲಿ ಕುಂತಂತ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೊಳ್ಳೋದೇನು ಅಂದ್ರೆ, ಬಹಳಷ್ಟು ಮಂದಿ ಎಲೆಕ್ಷನ್ ನಡೆದಾಗ ಯಾರಿಗೆ ಅಡ್ಡಾಡಕ್ ಬರೋದಿಲ್ಲ ಅವ್ರನ್ನ ಗಾಡಿ ಮೇಲೆ ಕುಂದಿರ್ಸ್ಕೊಂಡು ಹೋಗಿ ಓಟ್ ಹಾಕ್ಸುವಂತ ಪ್ರಯತ್ನ ಹೆಂಗ್ ಮಾಡ್ತಿರಲ್ಲಪ್ಪ. ಎಲ್ಲಾ ಯುವಕರಿಗೆ ನಾವು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ಎಷ್ಟೋ ಮಂದಿ ಹಳ್ಳಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಬೇರೆ ಊರಿಗೆ ಹೋಗಿ ಪರೀಕ್ಷೆ ಬರೀಬೇಕಾದ್ರೆ ಅವ್ರು ಬಸ್ ತಪ್ಪಿರ್ತಾವ, ಗಾಡಿ ತಪ್ಪಿರ್ತಾವ. ಅಂತ ಎಲ್ಲ ಮಕ್ಕಳನ್ನ ನೀವು ಅಣ್ಣನಾಗಿ ತಮ್ಮನಾಗಿ ನಿಮ್ಮ ಗಾಡಿಯಾಗ ಹತ್ತಿಸ್ಕೊಂಡು ಹೋಗಿ ಪರೀಕ್ಷಾ ಕೇಂದ್ರಕ್ಕೆ ಅವರನ್ನು ಬಿಟ್ಟು ಪರೀಕ್ಷೆ ಬರೆಯುವಷ್ಟು ಮಟ್ಟಿಗೆ ತಾವೆಲ್ಲರೂ ಆಗ್ಬೇಕನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ದಯಮಾಡಿ, ಯಾಕಂದ್ರೆ ಬಡ ಮಕ್ಕಳಲ್ಲಿ ಪ್ರತಿಭೆ ಇರ್ತದ. ಬಡವರ ಮಕ್ಕಳು ಹೋಗಿ ದೂರ ಬೆಳಿಬೇಕಂತಂದ್ರೆ ಒಮ್ಮೆ ಬಸ್ಸಿನ ತಪ್ತದ, ಒಮ್ಮೆ ಮನೆಯಾಗಿರ್ತಕ್ಕಂಥ ಯಾವುದೋ ಸಮಸ್ಯೆಯಿಂದ ಒಂದು ಹಾರ್ಟ್ ಟಿಕೆಟ್ ಕಳ್ಕೊಂಡಿರ್ತಾರೆ. ಇಂಥ ಅನೇಕ ಸಮಸ್ಯೆ ಒಳಗಿರ್ತಾರೆ. ಮುಂದೆ ಬರೆಯುವಂತ ಒಬ್ಬ ವ್ಯಕ್ತಿಯ ಭವಿಷ್ಯಕ್ಕಾಗಿ ಅಷ್ಟಕ್ಕೊಂಡ ಕಷ್ಟಪಡ್ತೀವಿ ಅನ್ನೋದಾದ್ರೆ ದೇಶವನ್ನು ನಿರ್ವಹಿಸುವಂತ ಮಕ್ಕಳ ಭವಿಷ್ಯಕ್ಕಾಗಿ ತಾವು ಅಣ್ಣನಾಗಿ ತಮ್ಮನಾಗಿ ನಮ್ಮ ಸಹೋದರರಾಗಿ ಅಕ್ಕ ತಂಗಿ ಭಾವನಾದಿಂದ ಯಾರಾದ್ರೂ ಬಸ್ ಮಿಸ್ ಮಾಡ್ಕೊಂಡಿದ್ರೆ ಹೋಗೋದಕ್ಕೆ ತೊಂದರೆ ಆಗಿ ಪರೀಕ್ಷೆ ಬಿಡಾಕತ್ತಿದ್ರಂದ್ರೆ ಅಂತವ್ರನ್ನ ಕರ್ಕೊಂಡು ಹೋಗಿ ಯಾರು ಪರೀಕ್ಷೆ ಕೊಠಡಿ ಒಳಗೆ ಬರೆಸಿಕೊಂಡು ನಿಮ್ಮ ತಂಗಿಯನ್ನು ಹೆಂಗೆ ತಂದು ಮನೆಗೆ ಬಿಡ್ತೀರಿ ಹಂಗೆ ನಿಮ್ಮ ಮಕ್ಕಳನ್ನ ಅವ್ರನ್ನ ಬಿಡ್ಕೊಂಡು ಬಂದಿದ್ದ ಕರೆ ಆದ್ರೆ ನಮ್ಮ ನಾಡಿನ ಕರೆ ಸಂಸ್ಕೃತ ಯುವಕರಾಗ್ತೀರಿ ಅನ್ನುವಂಥದ್ದನ್ನ ನಿಮ್ಮೆಲ್ಲರಿಗೆ ತಿಳಿಯುತ್ತೆ.